ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ತಲೆಬಾಗಿ ನಿಂತರೆ ಜಗತ್ತೇ ನಿಮ್ಮದು. ನಮಗೆ ತಲೆಬಾಗೋಕ್ ಬರೋದಿಲ್ಲ ಮಕ್ಕಳೇ. ಎಲ್ಲಿ ಯಾವಾಗ್ಲೂ ನಮ್ಮಲ್ಲೊಂದು ಅಹಂ, ಎಲ್ರಿಗೂ ಒಂದು ಅಹಂ ಕೊಟ್ಟು ಕಳ್ಸಿಬಿಟ್ಟಿದ್ದಾನೆ ಭಗವಂತ. ನಾನು ಯಾರು ಗೊತ್ತಾ? ನನ್ನ ವಿದ್ಯೆ ಗೊತ್ತಾ? ನಾನು ಯಾರ್ಯಾರ ಹತ್ರ ಕಲ್ತಿದ್ದೀನಿ ಗೊತ್ತಾ? ನನ್ನ ಎಕ್ಸ್ಪೀರಿಯನ್ಸ್ ಗೊತ್ತಾ? 30 ವರ್ಷ ಗೊತ್ತಾ? ನಾನು ಎಂತೆಂಥವ್ರಿಗೆ ಹೇಳಿದ್ದೀನಿ ಗೊತ್ತಾ? ಈ ಥರದ್ದು ಒಂದು ಅಹಂ ನಮ್ಮಲ್ಲಿ ಎಲ್ಲದರಲ್ಲೂ, ಯಾವುದಾದ್ರೂ ಒಂದು ವಿಚಾರದಲ್ಲಿ, ಯಾವುದಾದರೂ ನಮಗೆ ತಲೆಬಾಗಿ ನಿಲ್ಲುವುದು ಗೊತ್ತಿಲ್ಲ. ಎಲ್ಲಾ ಭಗವಂತನಿಚ್ಛೆ, ಭಗವಂತ ಹಾಕಿದ ಒಂದು ಬಿತ್ತನೆ, ಭಗವಂತ ಕೊಟ್ಟ ಶಕ್ತಿ, ಭಗವಂತ ಕೊಟ್ಟ ಸಾಮರ್ಥ್ಯ, ಭಗವಂತ ಕೊಟ್ಟ ಜೀವ. ಇದ್ರ ಒಳಗಡೆ ನೋಡಿ, ಆ ಉಸಿರಾಟವನ್ನ ಹೀಗೇ ಮಾಡ್ಬೇಕು, ಹಿಂಗೇ ಮಾಡ್ಬೇಕು ಅಂತ ಯಾರು ಇಟ್ಟವರು? ನಾವ್ ಹೇಳ್ತೇವೆ, ನಾನು ಅಂತೇವಲ್ವಾ. ಈ ಉಸಿರಾಟ ಒಂಚೂರು ಏರ್ಪೇರ್ ಆಯ್ತು ಅಂದ್ರೆ, ಬರೀ ಒಂದು 30 ಸೆಕೆಂಡ್ 50 ಸೆಕೆಂಡ್ ನಿಂತು ಹೋಯ್ತು ಅಂದ್ರೆ ಇಲ್ಲ. ನಾವು ಈ ಹೃದಯದ ಬಡಿತ ಒಂದ್ 30 ಸೆಕೆಂಡ್ ನಿಂತು ಹೋಯ್ತು ಅಂದ್ರೆ ಇಲ್ಲ. ನಾವು ಯಾರು ಇಲ್ಲ ಅಂದ್ರೆ ಹೋಯ್ತು, ಜೀವ ಹೋಯ್ತು. ಹೌದಲ್ವಾ? ಆ ಜೀವ ಇಟ್ಟವನು ಯಾರು? ಆ ಜೀವಕ್ಕೆ ಶಕ್ತಿ ಪೋಷಿಸಿದವನು ಯಾರು? ನಮಗೆ ಈ ಸಮಯಕ್ಕೆ ಹಸಿವೆ ಆಗ್ಬೇಕು, ನಮಗೊಂದು ನಾಚಿಕೆ, ಸಂಕೋಚ, ಮಾನ, ಎಲ್ಲ ರೀತಿಯ ಆಲೋಚನೆಗಳನ್ನ ಕೊಟ್ಟವನು ಯಾರು? ಎಲ್ಲಿಂದ ಬಂತು? ಈ ರಕ್ತ ಹರಿತಲೇ ಇದೆ ಒಳಗಡೆ. ನಿಂತು ಹೋದರೆ, ಒಂದು ಹೊಟ್ಟೆಯ ಕೆಲಸ ನಿಂತು ಹೋದರೆ, ಯೋಚಿಸುವ ಕೆಲಸ ನಿಂತು ಹೋದರೆ, ನೋಡುವ ದೃಷ್ಟಿ ನಿಂತು ಹೋದರೆ, ಕೇಳಿಸುವ ಶಕ್ತಿ ನಿಂತು ಹೋದರೆ, ಮಾತನಾಡುವ ಶಕ್ತಿ ನಿಂತು ಹೋದರೆ, ಯಾರು ಇಟ್ಟಿದ್ದು ಇಷ್ಟೆಲ್ಲ ಶಕ್ತಿಗಳನ್ನ? ಆಲೋಚನಾ ಶಕ್ತಿ, ವಿವೇಚನಾ ಶಕ್ತಿ, ವಿವೇಕ ಶಕ್ತಿ, ಇವೆಲ್ಲವನ್ನು ಯಾರು ಇಟ್ಟಿದ್ದು? ಕುಳಿತು ಯೋಚನೆ ಮಾಡಿ ನೋಡಿ ಮಕ್ಕಳೇ. ಒಂದು ಬಾರಿ ನಮ್ಮನ್ನ ಭೂಮಿಗೆ ಯಾವುದೋ ಒಂದು ಪಾರಮಾರ್ಥಿಕತೆಗೆ ಆ ಭಗವಂತ ಕಳ್ಸಿರ್ತಕ್ಕಂಥದ್ದು. ಏನಾದ್ರೂ ಮಾಡ್ಕೊಳ್ಳೋ, ಒಂದು ಒಳ್ಳೇದ್ ಮಾಡು, ಒಳ್ಳೇದ ಆಲೋಚನೆ ಮಾಡು. ಸದಾ ಯಾಕೋ ಭಯ ಪಡ್ತೀಯ? ನಾನಿದ್ದೇನೆ, ನಾನು ನಿನಗೆ ದಾರಿ ತೋರಿಸ್ತೇನೆ ಅನ್ನತಕ್ಕಂಥ ಭಾವಾರ್ಥವನ್ನ ಆ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೇವೆಯಾ? ನಾವು ತಲೆಬಾಗುವುದಿಲ್ಲ. ಏನಾದ್ರೂ ಒಂದು ಹಿಡ್ಕೊಂಡು ಕೂತಿರ್ತೇವೆ, ಯಾವುದನ್ನಾದ್ರೂ. ಇದು ನನ್ನಿಂದ. ನೋಡಿ, ಈ ಮಹಾಭಾರತ ಯುದ್ಧ ನಡೆಯುವಾಗ 18 ದಿನಗಳ ಯುದ್ಧ. ಅದರಲ್ಲಿ ಹೆಚ್ಚು ಕಡಿಮೆ 9 ದಿನ ಭೀಷ್ಮರು ಯುದ್ಧ ಮಾಡ್ತಾರೆ. 10ನೇ ದಿನ ಅವ್ರು ಬಿದ್ದು ಹೋಗ್ತಾರೆ. 5 ದಿನ ದ್ರೋಣರು ಯುದ್ಧ ಮಾಡ್ತಾರೆ. 6ನೇ ದಿನ ಅವರು ಬಿದ್ದು ಹೋಗ್ತಾರೆ. 2 ದಿನ ಹೆಚ್ಚು ಕಡಿಮೆ ಕರ್ಣ ಯುದ್ಧ ಮಾಡೋದು. 17ನೇ ದಿನಕ್ಕೆ ಯುದ್ಧ ಮುಗಿದೋಯ್ತು. ಈ ಒಂದು ದ್ರೋಣರು ಯುದ್ಧ ಮಾಡುವಾಗ
ಅಶ್ವತ್ಥಾಮ ಹತ ಕುಂಜರ ಅನ್ನತಕ್ಕಂಥ ಒಂದೇ ಒಂದು ವಾಕ್ಯವನ್ನ ಧರ್ಮರಾಯರ ಬಾಯಿಂದ ಹೇಳಿಸ್ತಾರೆ ಕೃಷ್ಣ. ಗೊತ್ತು ದ್ರೋಣಾಚಾರ್ಯರು ಅಸ್ತ್ರವನ್ನಿಡಿದು ನಿಂತರೆ ಪರಶುರಾಮರಿಂದ ಕಲ್ತಿರ್ತಕ್ಕಂಥವ್ರು. ನೋಡಿ ಎಷ್ಟು ವಿಶೇಷ ಅಂದ್ರೆ ಭೀಷ್ಮರು ಕೂಡ ಪರಶುರಾಮರಿಂದ ಅಸ್ತ್ರವಿದ್ಯೆಗಳನ್ನ ಪಡೆದವರು. ದ್ರೋಣಾಚಾರ್ಯರು ಕೂಡ ಅಸ್ತ್ರವಿದ್ಯೆಗಳನ್ನ, ಶಸ್ತ್ರವಿದ್ಯೆ ಬೇರೆ ಅಸ್ತ್ರವಿದ್ಯೆ ಬೇರೆ. ಅಸ್ತ್ರ ಅಂದ್ರೆ ವಾಯುವಾಸ್ತ್ರ, ವಾರುಣಾಸ್ತ್ರ, ಆಗ್ನೇಯಾಸ್ತ್ರ, ಸಂಮೋಹನಾಸ್ತ್ರ, ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ, ಪಾಶುಪತಾಸ್ತ್ರ, ಈ ರೀತಿಯ ಶಕ್ತಿಗಳು. ಅದನ್ನ ಎಲ್ಲರಿಗೂ ಉಪದೇಶ ಮಾಡ್ಲಿಕ್ಕೆ ಆಗೋದಿಲ್ಲ. ವಿವೇಚನ ಇದೆಯಾ? ಇವಾಗ ನೋಡಿ, ನಮ್ಮ ಪೊಲೀಸವ್ರು ಬರೀ ಭಾರತದಲ್ಲಿ ಮಾತ್ರ ಇಂಥದ್ದೊಂದು ಕಾನೂನಿದೆ, ಎಲ್ರಿಗೂ ಶಸ್ತ್ರಗಳನ್ನ ಕೊಡೋದಿಲ್ಲ ಪರ್ಮಿಟ್. ಅವನ ಯೋಗ್ಯತೆ ಎಲ್ಲ ನೀವು ಕೇಳಿರ್ತೀರಿ. ಒಂದು ಶೂಟ್ಔಟ್ ಗೋವರ್ಧನ್ ಅಂತಕ್ಕಂಥ ಒಂದು ಕೇಸ್. ಒಂದು ಪಾರ್ಟಿ ಮಾಡ್ಕೋತಾರೆ, ಒಂದು ಮಾದೇಶ ಪಿಕ್ಚರ್ ಕೇಳಿರ್ತೀರಿ, ಶಿವರಾಜ್ ಕುಮಾರ್ ಅವ್ರದ್ದು. ಆ ಮೂವಿಯ ಪ್ರೊಡ್ಯೂಸರ್, ಆ ಪಿಕ್ಚರ್ ಅಲ್ಲಿ ಶಿವರಾಜ್ ಕುಮಾರ್ ಇದ್ದಾರೆ, ರವಿ ಬೆಳಗೆರೆ ಅವರು ಇದ್ದಾರೆ, ತುಂಬಾ ಚೆನ್ನಾಗಿ ಮೂವಿ ಬರುತ್ತೆ. ಅದು ಬೇರೆ ಒಂದು ರಿಯಲ್ ಎಸ್ಟೇಟ್ ದಣಿ ಆತ ಗೋವರ್ಧನ್ ಅಂತ ಹೇಳ್ಬಿಟ್ಟು. ಇವತ್ತಿಗೂ ನೆನಪಿದೆ, 28/3/1976 ಹುಟ್ಟಿರ್ತಕ್ಕಂಥದ್ದು. 28 ಇಯರ್ಸ್ ಇಲ್ಲ, 27/3/1976. ಈಗಲೂ ಜೈಲಲ್ಲಿದ್ದಾನೆ. ತುಂಬಾ ಸಾಮಾನ್ಯ ಕುಟುಂಬದಿಂದ ಬಂದಂತ ಹುಡುಗ ಬಾನೆತ್ತರಕ್ಕೆ ಬೆಳೆದು ಬಿಟ್ಟ. ಸೂಪರ್ ಸ್ಟಾರ್. ಅಷ್ಟು ದೊಡ್ಡ ಸೂಪರ್ ಸ್ಟಾರ್ಗಳನ್ನ ಹಾಕೊಂಡು ಮೂವಿ ತೆಗೆಯೋದು ಅಂದ್ರೆ ಆ ಪ್ರೊಡಕ್ಷನ್ ಹೌಸ್ ಯೋಚನೆ ಮಾಡಿ ನೋಡಿ. ಒಂದು ಪಾರ್ಟಿ ಮಾಡ್ಕೋತಾನೆ ತನ್ನ ಕ್ಲಬ್ ಹೌಸ್ ಅಲ್ಲಿ, ಯಾರ್ಯಾರೋ ಬರ್ತಾರೆ, ಸ್ನೇಹಿತರುಗಳು, ಆತ್ಮೀಯರುಗಳು, ಗನ್ ಇಟ್ಕೊಂಡು, ಈ ಗನ್ ನೋಡಿದಿರೇನ್ರು ಅಂತಾನೆ. ನೋಡಿಲ್ಲ, ತೋರ್ಸು ಅಂತ. ಇದೆಂಗ್ ಸುಡುತ್ತೆ ಗೊತ್ತಾ ಅಂತ ಹೇಳ್ಬಿಟ್ಟು ಹೆಂಗ್ ಶೂಟ್ ಮಾಡ್ತೀವಿ. ಇದೇನು ಅಂತ ಸುಮ್ನೆ ಸಣ್ಣದಾಗಿ ಒಂದು ಕುಡಿದ ನಶೆನಲ್ಲಿ ಯಾರೋ ಲೇವಡಿ ಮಾಡಿದೆ, ಇಲ್ಲಿ ನೋಡ್ರಿ ಹಿಂಗ್ ಸುಡೋದು ಅಂತ ಎದುರುಗಡೆ ಇರೋ ವ್ಯಕ್ತಿನ ಡಾಮ್ ಅಂತ ಕೋರ್ಟ್ ಕೇಸ್ ಬರುತ್ತೆ, ಇನ್ನೊಂದಾಗುತ್ತೆ. ಇವತ್ತು ಜೈಲಿನಲ್ಲಿದ್ದಾನೆ. ಅಂದ್ರೆ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಅಸ್ತ್ರವಿದ್ದರೆ, ಒಂದು ಮಾಮೂಲಿ ಗನ್ನು, ಈ ತರದ್ದು ಎಷ್ಟೋ ಕೇಸುಗಳು ಕೇಳಿರ್ತೇವೆ ನೀವು. ಮೊನ್ನೆ ಕೂಡ ಒಂದು ಉತ್ತರ ಪ್ರದೇಶಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲವು ನಿಯಮಗಳಿದೆ. ಆ CNG ಹಾಕ್ಬೇಕಾದ್ರೆ ಎಲ್ಲರೂ ಇಡೀರಿ ಅಂತ ವ್ಯಾನ್ ಇಂದ ಹೇಳ್ತಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದರಲ್ಲಿರೋ ಜನಗಳಿಗೆ ತೊಂದರೆ. ಗ್ಯಾಸು ಅದು ರೀಫಿಲ್ ಮಾಡ್ಬೇಕಾದ್ರೆ ಕೇಳಲ್ಲ. ಒಂದು ಹೆಣ್ಣು ಮಗು ಸೀದಾ ದಗ 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 ಬ್ಯಾಗ್ ಇಂದ ಗನ್ ತೆಗೆದು ಪೆಟ್ರೋಲ್ ಹಾಕೋ ಪೆಟ್ರೋಲ್ ಬಾಯ್ಗೆ ಎದೆಗೆ ಗನ್ ಇಡುತ್ತೆ. ನಂಬ್ತೀರಾ? ಯಾರು ಗೊತ್ತೇನೋ ನೀನು, ನಮ್ಮನ್ನ ಇಳಿಸ್ತೀನೋ ನೀನು ಅನ್ನತಕ್ಕಂಥದ್ದು. ಪೈಶಾಚಿಕ ಯೋಗ ಅನ್ನೋದಿದೆ. ಪಿಶಾಚ ಯೋಗ ಅಲ್ಲ, ಇದು ಪೈಶಾಚಿಕ ಯೋಗ. ಮನುಷ್ಯನಿಗೆ ಅವಿವೇಚನೆ ಇಲ್ಲದೆ ಕೈಯಲ್ಲಿ ಅಸ್ತ್ರ ಇದ್ರೆ ಏನು ಮಾಡ್ತಾನೆ ಅನ್ನೋದಕ್ಕೆ ಸಾಕ್ಷಿಗಳಿದೆ. ಶೂಟ್ ತಗೊಂಡು ಸುಟ್ಟು ಬಿಡೋದು, ಕತ್ತಿ ತಗೊಂಡು ಚುಚ್ಚು ಬಿಡೋದು. ಅದಕ್ಕೆ ಅಸ್ತ್ರಗಳನ್ನ ಎಲ್ಲರ ಕೈಗೂ ಕೊಡೋದಿಲ್ಲ. ಹೇಗಂದ್ರೆ ಹೇಗೆ ಬಳಸ್ಬಿಡ್ತಾನೆ ಅಂತ. ಅದೇ ಅಮೆರಿಕದ ಕೈಯಲ್ಲಿ ಆಗಿರೋದು. ಇವತ್ತು ತಗೋಬಂದು ಬಾಂಬರ್ಗಳು, ಇನ್ನೊಂದು ಈ ಪೈಶಾಚಿಕತ್ವ, ವಿಪರೀತ ಬಲ ಬಂದ್ರೆ ನೆತ್ತಿಗೇರಿದರೆ ಈ ಹಿರಣ್ಯಕಶಿಪುವಿನ ತರ. ಅಲ್ಲೊಂದು ಲೆಕ್ಕಾಚಾರ ಇದೆ, ಅದನ್ನ ನಾಳಿನ ಸಂಚಿಕೆನಲ್ಲಿ ಹೇಳ್ತಾನೆ. ಹುಟ್ಟೋ ಫಸ್ಟ್ ಮೊದಲನೇ ಅವತಾರ ನೋಡಿ ಅವರು ದಿತಿದೇವಿಗೆ, ಕಶ್ಯಪ ಬ್ರಹ್ಮರ ಧರ್ಮಪತ್ನಿ, ಟ್ವೀನ್ಸ್ ಆಗಿ ಹುಡ್ತಾರೆ, ಅವಳಿ ಜವಳಿ ಮಕ್ಕಳಾಗಿ ಹುಡ್ತಾರೆ. ಎರಡನೇ ಬಾರಿ ಹುಟ್ಟಬೇಕಾದ್ರೆ ಜಯ ವಿಜಯರು, ರಾವಣ ಕುಂಭಕರ್ಣ ಒಂದೇ ತಾಯಿಗೆ ಹುಡ್ತಾರೆ, ಆದರೆ ಅಣ್ಣ ತಮ್ಮಂದರಾಗಿ ಹುಡ್ತಾರೆ. ಫಸ್ಟ್ ಅಣ್ಣ ರಾವಣ, ನಂತರ ತಮ್ಮ. ಆಮೇಲೆ ನೋಡಿ ಮೂರನೇ ಅವತಾರ, ಎರಡು ತಾಯಂದಿರ ಹೊಟ್ಟೆಯಲ್ಲಿ. ಇಷ್ಟಕ್ಕೂ ಕೃಷ್ಣರ ಎರಡು ಸೋದರತ್ತೆಯರು, ಶ್ರುತಸ್ರವ ಶ್ರುತದೇವ ಅನ್ನತಕ್ಕಂಥ ವಸುದೇವನ ಇಬ್ಬರು ಸೋದರಿಯರ ಹೊಟ್ಟೆಯಲ್ಲಿ ಶಿಶುಪಾಲ ಹಾಗೂ ದಂತವಕ್ರರು ಹುಡ್ತಾರೆ. ದಂತವಕ್ರ. ಅಲ್ಲೊಂದು ಲೆಕ್ಕಾಚಾರ ಇದೆ. ಆ ಹುಟ್ಟಿನಲ್ಲೂ, ಅವರ ಆಲೋಚನೆಯಲ್ಲೂ, ಅವರ ಚಿಂತನೆಯಲ್ಲೂ. ಅದಕ್ಕೆ ಸರ್ವನಾಶ ಮಾಡಿದ್ದು ಭಗವಂತ. ನೋಡಿ, ಈಗ ಅಮೆರಿಕ ಆಗಿರೋದು ಅದೇ ಕತೆ.
ಸಾಮಾನ್ಯರ ಕೈಯಲ್ಲಿ ಕೂಡ. ಅದಕ್ಕೆ ನಮ್ಮ ಭಾರತದಲ್ಲಿ ಗನ್ನು ಅಸ್ತ್ರ ಎಲ್ಲ ಕೊಡಲ್ಲ. ಅದನ್ನ ನೋಡ್ತಾರೆ, ತುಂಬಾ ವಿಚಾರಿಸ್ತಾರೆ, ಎಷ್ಟು ಥ್ರೆಟ್ ಇದೆ, ಎಷ್ಟು ಪ್ರೋಟೋಕಾಲ್ ಇದೆ. ತುಂಬಾ ಇದೆ ಪ್ರೋಟೋಕಾಲ್. ಒಂದು ಗನ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಎಲ್ಲರೂ ಗನ್ ಮಾರಕ್ಕೂ ಆಗೋಲ್ಲ, ಎಲ್ರಿಗೂ ಅಂತ ಲೈಸೆನ್ಸ್ ಸಿಗೋದಿಲ್ಲ ಗನ್ ಮಾರ್ಲಿಕ್ಕೆ. ತುಂಬಾ ರೂಲ್ಸ್ ಇದೆ, ಪ್ರೋಟೋಕಾಲ್. ನನಗೊಂದು ತಾಯಿ ಜೀವ ಒಬ್ಬ ಗನ್ನನ್ನ ಮಾರಾಟ ಮಾಡತಕ್ಕಂತ ಒಂದು ಸಂಸ್ಥೆ ನಡೆಸ್ತಿದ್ದಾರೆ. ಅವ್ರ ಹತ್ರ ನಾನು ತಿಳ್ಕೊಂಡೆ, ತುಂಬಾ ಪ್ರೋಟೋಕಾಲ್ ಹೀಗಿದೆ ಗುರುಜಿ ಅಂತ ಹೇಳ್ಬಿಟ್ಟು. ಕೆಲವೊಂದು ಸಮಯ ಕೆಲವೊಂದು ಗಲಾಟೆಗಳು ದೊಂಬಿಗಳು ಆದಾಗ ನಿಮ್ ಗನ್ನುಗಳನ್ನ ಸರೆಂಡರ್ ಮಾಡಿ ಅಂತ ಹೇಳ್ತಾರೆ ಎಲ್ರಿಗೂ. ಆ ಬುಲೆಟ್ ಸಮೇತ, ಮ್ಯಾಗಝಿನ್ ಸಮೇತ, ಇಷ್ಟು ಲೆಕ್ಕ ನೋಡಿ. ಇದನ್ನೇ ಮಹಾಭಾರತದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಗುರು ದ್ರೋಣರು ತಮ್ಮ ಮಗನಿಗೆ ಅಸ್ತ್ರವಿದ್ಯೆಗಳನ್ನ ತಿಳಿಸ್ಕೊಟ್ಟಿದ್ರು, ಆದ್ರೆ ಉಪಸಂಹಾರ ಮಾಡೋದು ಹೇಳ್ಕೊಟ್ಟಿರ್ಲಿಲ್ಲ. ದ್ರೋಣರು ಪರಶುರಾಮರ ಹತ್ರ ಆ ಪಡೆದಂತ ವಿದ್ಯೆ ಅದು ಗೊತ್ತು. ತಮ್ಮ ಮಗನ ಆತುರತೆ, ದುಡುಕು ಬುದ್ಧಿ, ಆತುರದ ಬುದ್ಧಿ, ಉದ್ರೇಕ ಬುದ್ಧಿ, ಉನ್ಮಕ್ತ ಬುದ್ಧಿ ಕಂಟ್ರೋಲ್ ಇರೋದಿಲ್ಲ ಅಂತ. ಆ ವಿದ್ಯೆ ಪಡೆದಂತ ಗುರುವಿನಿಂದ ಅವನನ್ನು ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಒಬ್ಬೇ ಒಬ್ಬರಿಂದ ಆಗಬಹುದು. ಅದು ಯೋಚನೆ ಮಾಡಿ ಮಾಡಿ ಕೃಷ್ಣರು ಉಪಯೋಗಿಸೋ ಒಂದಿದು. ಅವರನ್ನ ಒಂದು ಕ್ಷಣ ತಟಸ್ಥ ಮಾಡಬೇಕು. ದೃಷ್ಟದಮ್ಯ ಆಗ ಹೋಗಿ ಅವರನ್ನ ಹೊಡೆದಾಕ್ತಾನೆ ದ್ರೌಪದಿಯ ಸೋದರ. ಅವನು ಬಂದಿರೋದೇ ದ್ರೋಣಾಚಾರ್ಯರ ಸಂಹಾರಕ್ಕೆ. ನೀನ್ ಈ ರೀತಿ ಒಂದು ಸುಳ್ಳು ಹೇಳು ಅಂತ. ನಾನ್ ಸುಳ್ಳು ಹೇಳೋದಿಲ್ಲಪ್ಪ, ಅಶ್ವತ್ಥಾಮ ಸತ್ತೋದ ಅಂತ ಹೇಳುವಂತೆಯಲ್ಲ. ಇದು ಸಾಧ್ಯನ? ಅಶ್ವತ್ಥಾಮ ಸಪ್ತ ಚಿರಂಜೀವಿಗಳಲ್ಲೊಬ್ರು, ಅದ್ ನಂಬುದು ಇಲ್ಲ ಅಂತ. ನೀನು ಹೇಳಿದರೆ ನಂಬುತ್ತಾರೆ ಅಂತ. ಏನ್ ಕೃಷ್ಣ ನನ್ನ ಕೈಯಲ್ಲಿ ಆಡಬಾರದು ಮಾತಾಡಿಸ್ತಿದೆ ಅಂತ. ಹೌದು, ನೀನ್ ಹೇಳ್ಬೇಕು ನೀನೀಗ. ಇಲ್ಲ, ದ್ರೋಣರು ಸರ್ವನಾಶ ಮಾಡಕ್ ಬರ್ತಾರೆ. ಯಾಕಂದ್ರೆ ಯುದ್ಧ ನಡೆಯೋಕೆ ಮೊದಲೇ ಅಲ್ಲೊಂದು ಮಾತುಕತೆಗಳು ನಡೆಯುತ್ತೆ. ಯಾರ್ಯಾರ ಬಲ ಎಷ್ಟು ಅನ್ನತಕ್ಕಂಥದ್ದು. ದುರ್ಯೋಧನನೇ ಕೇಳ್ತಾನೆ ಭೀಷ್ಮರನ್ನ, ಪಿತಾಮಹ ನೀವು ಯುದ್ಧ ಮಾಡಿದರೆ ಎಷ್ಟು ದಿನದಲ್ಲಿ ನಾವು ಯುದ್ಧ ಗೆಲ್ಬಹುದು ಅಂತ. ಹೆಚ್ಚು ಕಡಿಮೆ 1 ತಿಂಗಳಲ್ಲಿ ಯುದ್ಧ ಗೆದ್ದು ಬಿಡ್ತೀವಿ. ದ್ರೋಣರನ್ನ ಕೇಳ್ತಾನೆ, ನಾವು ಹೆಚ್ಚು ಕಡಿಮೆ 40 ದಿನ, ಪಿತಾಮಹರಿಗಿಂತ ಇನ್ನೊಂದು 10-15 ದಿನ ನಾನು ಜಾಸ್ತಿ ತಗೋಬಹುದು ಅಂತ. ಲೆಕ್ಕ ಹಾಕೊಳ್ಳಿ ಅವರು ಪರಾಕ್ರಮಗಳು, ಬಲಗಳು. ಅರ್ಜುನನಿದ್ದು, ಭೀಮನಿದ್ದು, ಕೃಷ್ಣರಿದ್ದು, ನಕುಲ ಇದ್ದು, ಸಹದೇವ ಇದ್ದು, ಸಾತ್ಯಕಿ ಇದ್ದು, ಇನ್ನು ಎಷ್ಟೋ ಜನಗಳು ಇದ್ದು ಕೂಡ, ಖುದ್ದು ಭಗವಂತನಿದ್ದು ಕೂಡ ಅವರ ಧೈರ್ಯ ನೋಡಿ. ಕೃಪಾಚಾರ್ಯರನ್ನ ಕೇಳಿದ್ರೆ 2 ತಿಂಗಳು ಅಂತ ಒಂದು ಅಸ್ತ್ರವಿದ್ಯೆ ಪಾರಂಗತರು ಅವರು. ಅಂತ ದ್ರೋಣರನ್ನ ಬೀಳಿಸೋದಕ್ಕೆ ಆಗೋದಿಲ್ಲ. ಅವ್ರು ತಟಸ್ಥ ಆಗ್ಬೇಕೀಗ. ತಟಸ್ಥ ಆಗ್ಬೇಕು ಅಂದ್ರೆ ನೀನ್ ಹೇಳ್ಬೇಕು, ಒಂದು ಕೆಲಸ ಮಾಡಿ. ಈಗ ತಾನೇ ಒಂದು ಅಶ್ವತ್ಥಾಮ ಅನ್ನೋ ಆನೆ ಸತ್ತೋಗಿದೆ, ನೀನ್ ಅದನ್ನ ಹೇಳು. ಅಶ್ವತ್ಥಾಮ ಹತ ಕುಂಜರಹ, ಮೆತ್ತಗೆ ಹೇಳು ಅಂತ ಹೇಳ್ತಾರೆ. ಅಷ್ಟ್ರಲ್ಲಿ ನಾನು ಶಂಕ ಊದ್ಕೋತೀನಿ, ಅವ್ರಿಗೆ ಅದು ಕೇಳಿಸಲ್ಲ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಜೋರಾಗಿ ಧರ್ಮರಾಯರು ಅಶ್ವತ್ಥಾಮ ಹತ ಕುಂಜರಹ ಅನ್ನೋಷ್ಟರಲ್ಲಿ ಜೋರಾಗಿ ಶಂಕ ಹೋದ್ಬಿಟ್ಟು, ಅಶ್ವತ್ಥಾಮ ಸತ್ತೋದ್ನ, ಇದು ಸಾಧ್ಯವಿಲ್ವಲ್ಲ, ಇದು ಹೇಗೆ ಸಾಧ್ಯ? ಪರಮೇಶ್ವರನನ್ನೇ ಕೇಳ್ತೇನೆ. ಪರಮೇಶ್ವರ ಕೊಟ್ಟಿರೋ ವರ ಇದು, ಶಿವ ಕೊಟ್ಟಿರೋ ವರ. ಶಿವನ ವರ ಸುಳ್ಳಾಗೋಯ್ತಾ? ಶಿವನ ವರ ಸುಳ್ಳಾಯ್ತಾ? ಪರಮೇಶ್ವರ, ಸದಾಶಿವ, ಸಾಂಬ ಶಿವ ಅಂತೇಳಿ ಅಸ್ತ್ರಗಳನ್ನ ಪಕ್ಕಕ್ಕಿಟ್ಟು, ಶಸ್ತ್ರಗಳನ್ನು ಪಕ್ಕಕ್ಕಿಟ್ಟು ಯುದ್ಧ ರಂಗದಲ್ಲೇ ಧ್ಯಾನ ಆಸಕ್ತರಾಗಿ ತನ್ನ ಆ ಒಂದು ಅಂತರ್ಶಕ್ತಿಯನ್ನ, ತನ್ನ ಆತ್ಮಶಕ್ತಿಯನ್ನ ಭಗವಂತನ ಹತ್ರ ಕಳಿಸ್ತಾರೆ. ಆ ಒಂದು ಕೇಳಲಿಕ್ಕೆ ಪ್ರಶ್ನೆಗೆ ಇದೇ ಸಮಯ ಅಂತ ದೃಷ್ಟದ್ಯುಮ್ನ ಓಡಿ ಬಂದು ತಲೆ ಕತ್ತರಿಸ್ಬಿಡ್ತಾನೆ ದ್ರೋಣಾಚಾರ್ಯ. ಇದನ್ನ ತಿಳಿದಂತ ಅಶ್ವತ್ಥಾಮ ಕೆಂಡವಾಗಿ ಬಿಡ್ತಾನೆ. ಅಂತಿಂತ ಕೆಂಡವಲ್ಲ, ನೀವು ನಂಬಲ್ಲ. ನನ್ನ ತಂದೆಯನ್ನ ಈ ರೀತಿ ದ್ರೋಹದಿಂದ, ಮೋಸದಿಂದ ಸಾಯಿಸ್ಬಿಟ್ರು ಅಂತ. ಅವನಿಗೆ ಆ ಕ್ಷಣಕ್ಕೆ ಅದು ತಪ್ಪು. ತಾವುಗಳು ಸೇರ್ಕೊಂಡು ಮೋಸದಿಂದ ಅಭಿಮನ್ಯುವನ್ನ ಎಲ್ಲರೂ ಸೇರ್ಕೊಂಡು ಸುತ್ತಾಕೊಂಡು ಸಾಯಿಸಿದ ಅವ್ರಿಗೆ ನೆನಪು ಬರ್ಲಿಲ್ಲ. ಅವನಿಗೆ ಮೋಸದ ಯುದ್ಧವೇ ಅದು. ಒಂದು ಹುಡುಗನನ್ನ, 16-17 ವರ್ಷದ ಹುಡುಗನನ್ನ ಆ ರೀತಿ ಸಾಯಿಸಿರ್ತಾರೆ ಎಲ್ಲರೂ ಸೇರ್ಕೊಂಡು. ಚಕ್ರವ್ಯೂಹ ಹಾಕಿ, ಪದ್ಮವ್ಯೂಹ ಹಾಕಿ,
ನಾನಾ ವ್ಯೂಹಗಳು. ನಮಗ್ ಗೊತ್ತಿರೋದು ಬರೀ 4-5 ವ್ಯೂಹಗಳಷ್ಟೇ. ಆವತ್ತಿನ ಕಾಲಕ್ಕೆ ದ್ರೋಣಾಚಾರ್ಯರು ವ್ಯೂಹ ರಚನೆಯಲ್ಲಿ ಮಹಾ ನಿಸ್ಸೀಮರವರು. ಅಂತಿಂತ ವ್ಯೂಹಗಳನ್ನೆಲ್ಲ ರಚಿಸ್ತಿದ್ರು. ಅದನ್ನ ಭೇದಿಸ್ಕೊಂಡು ಯುದ್ಧಗಳು ಗೆದ್ದಿರೋದು. ಬೆಂಕಿಯಾಗಿ ದಗ 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 ಅಂತ ಹೇಳಿ ನಾರಾಯಣಾಸ್ತ್ರವನ್ನ ಪ್ರಯೋಗ ಮಾಡಿರ್ತಾರೆ. ಅದಕ್ಕೆ ಎದುರಿಲ್ಲ. ನಾರಾಯಣಾಸ್ತ್ರಕ್ಕೂ ಪಾಶುಪತಾಸ್ತ್ರಕ್ಕೂ ಎದುರಿಲ್ಲ. ನೆನಪಿಟ್ಕೊಳ್ಳಿ. ಪಾಶುಪತಾಸ್ತ್ರ ಯಾರ ಹತ್ರ ಇತ್ತು? ಅರ್ಜುನನ ಹತ್ರ ಇತ್ತು. ಅದನ್ನ ಪರಮಶಿವ ಕೊಡುವಾಗ್ಲೇ ಹೇಳಿರ್ತಾರೆ, ಸಾಮಾನ್ಯರ ಮೇಲೆ ಪ್ರಯೋಗ ಮಾಡಬಾರದು ಈ ಅಸ್ತ್ರವನ್ನ ಅಂತ ಕೊಡುವಾಗ್ಲೇ. ಇದಕ್ಕೆ ಎದುರಿಲ್ಲ, ಯಾರೂ ಎದುರು ಬರೋಲ್ಲ. ಭೂಮಿ ಆಕಾಶಗಳು ಕೂಡ ಕಂಪಿಸಿ ಹೋಗಿ ಸರ್ವನಾಶ ಮಾಡಿಬಿಡುತ್ತೆ. ಜಾಗ್ರತೆ ಅಂತ ಹೇಳಿಯೇ ಕೊಡೋದು. ಅರ್ಜುನ ಆ ಪಾಶುಪತಾಸ್ತ್ರವನ್ನ ಪ್ರಯೋಗಿಸುವುದಿಲ್ಲ. ನೀವು ನಂಬೋಲ್ಲ, ಇಡೀ ಯುದ್ಧದಲ್ಲಿ ಅರ್ಜುನ ಬಂದು ಬ್ರಹ್ಮಾಸ್ತ್ರವಾಗ್ಲಿ ಆತನ ಹತ್ರ ಇತ್ತು, ನಾರಾಯಣಾಸ್ತ್ರವಾಗಲಿ ಪಾಶುಪತಾಸ್ತ್ರವಾಗ್ಲಿ ಈ ತರದ ಬಹುಮುಖ್ಯ ಅಸ್ತ್ರಗಳನ್ನ ಮುಟ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಅಂತ ಅಸ್ತ್ರಗಳನ್ನ ದಾನವರ ಮೇಲೆ ಪ್ರಯೋಗ ಮಾಡ್ಬೇಕಾಗುತ್ತೆ, ರಾಕ್ಷಸ ದೊರೆಗಳ ಮೇಲೆ. ಅಂಥದ್ದು ಯಾರು ಇಲ್ವಲ್ಲ. ಅವತ್ತಿಗೆ ಎಲ್ಲಾರು ಸತ್ತೋಗಿದ್ದಾರೆ. ಕೃಷ್ಣರು ಮೊದಲೇ ಸಾಯಿಸಾಕಿದ್ದಾರೆ. ಉಳ್ಕೊಂಡವನ್ ಜರಾಸಂಧ ಅಷ್ಟೇ. ಅವನನ್ನು ಹೋಗಿ ಕಾಲನೇಮಿ ರೂಪದಲ್ಲಿದ್ದಂಥ ಕಂಸನ ಸಂಹಾರ ಆಗೋಗಿದೆ. ಇದ್ದು ಜರಾಸಂಧ ಕರ್ಕೊಂಡೋಗಿ ಇವ್ರಿಗೆಲ್ಲ ಒಡಸಾಕಿರೋದು. ನಾರಾಯಣಾಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾಗೆ ಸ್ತಂಭೀಭೂತ ಆಗ್ಬಿಡುತ್ತೆ. ಬ್ರಹ್ಮಾದಿ ದೇವತೆಗಳು ಕಂಪಿಸ್ಬಿಡುತ್ತಾರೆ. ಇನ್ನು ಮುಗೀತಿದು, ಇನ್ನು ಯುದ್ಧ ಮುಗೀತು, ಇನ್ನಿಲ್ಲ, ಯಾರೂ ಇಲ್ಲ. ಅಂಥದೊಂದು ಅಸ್ತ್ರವನ್ನ ಪ್ರಯೋಗ ಮಾಡಿ, ನಾರಾಯಣಾಸ್ತ್ರವನ್ನ. ಅವ್ ನೋಡಿ, ಕೃಷ್ಣರು ರಥದಿಂದ ಎಳೆದು ಪಾಂಡವರು ಎಲ್ಲರೂ ಕಂಸಿ ಭಗವಂತ ಏನ್ ಮಾಡೋದು ಅಂದ್ರೆ, ಎಲ್ಲರೂ ಅಸ್ತ್ರಗಳನ್ನ ತ್ಯಜಿಸಿ ಶಿರಬಾಗಿ ಕುಳಿತುಕೊಂಡ್ಬಿಡಿ. ಶಿರಬಾಗಿಸಿ ಪಾದಗಳನ್ನ ನೆಲಕ್ಕೆ ಮಂಡಿಯೂರಿ ತಲೆಬಾಗಿ ನಿಂತುಕೊಳ್ಳಿ ಅಂತ ಹೇಳಿ ತಾನೂ ಕೂಡ ಅದೇ ಕೆಲಸ ಭಗವಂತ ಮಾಡುತ್ತೆ. ಭಗವಂತನೂ ಕೂಡ ಶಕ್ತಿ ಮೀರಿ ಹೋದಾಗ ಕೆಲವೊಂದು ಸಮಯ ಭಗವಂತ ಕೂಡ ತಲೆಬಾಗಿ ನಿಲ್ಲುತ್ತಾನೆ ಅನ್ನುವುದಕ್ಕೆ ಸಾಕ್ಷಿಭೂತವಾಗಿ ಆ ಪರಮಾತ್ಮ ತೋರಿಸ್ಕೊಟ್ಟಿರತಕ್ಕಂಥದ್ದು ಮಕ್ಕಳೇ. ಭಗವಂತ ಕೂಡ ನಾರಾಯಣಾಸ್ತ್ರಕ್ಕೆ ಮಂಡಿಯೂರಿ ತಲೆಬಾಗಿ ನಿಲ್ಲುತ್ತೆ. ಅಶ್ವತ್ಥಾಮ ಪ್ರಯೋಗಿಸಿದ ನಾರಾಯಣಾಸ್ತ್ರ ಹುಡುಕುತ್ತೆ, ಯಾರಾದ್ರೂ ನಿಂತಿದ್ದಾರ ಹೊಡೆದಾಕೊಂಡು. ಎಲ್ರು ದುರ್ಯೋಧನಾದಿಗಳಿಂದ ಹಿಡಿದು ಇವ್ರ ಸೇನೆ ಅವ್ರ ಸೇನೆ ಎಲ್ರು ತಲೆಬಾಗ್ಬಿಟ್ಟಿರ್ತಾರೆ. ಕೃಷ್ಣರ ಮಾತು ಕೇಳಿದ ತಕ್ಷಣ ಎಲ್ಲರೂ ಒಬ್ಬರು ಜೀವ ತೆಗೆಯೋಲ್ಲ, ಹೊರಟೋಗುತ್ತೆ, ಅಂತರ್ಧನವಾಗೋಗುತ್ತೆ. ಆಶ್ಚರ್ಯ ಆಗ್ಬಿಡ್ತಾನೆ ಅಶ್ವತ್ಥಾಮ. ಕೃಷ್ಣರಿಗೆ ಗೊತ್ತಿತ್ತು ಯಾವಾಗ ತಲೆಬಾಗಬೇಕು ಅಂತ. ನಾವು ಬಾಗಲ್ಲ ಮಕ್ಕಳು, ಭಗವಂತನೇ ತಲೆಬಾಗಿ ಬಿಟ್ಟಿದ್ದಾನೆ ಭಕ್ತನಿಗೋಸ್ಕರ, ನಮಗೋಸ್ಕರ ಬಾಗಿ ಇಲ್ಲಿದ್ದಾನೆ ಮಕ್ಕಳೇ. ಅದಕ್ಕೆ ತಲೆಬಾಗೋದು ನಾವು. ಅದಕ್ಕೆ ಇಲ್ಲಿ ಇಟ್ಕೊಂಡು ಹಿಂಗೆ ತಲೆಬಾಗ್ತೇವೆ ನಾವು. ಭಗವಂತ ನೀನಿದ್ದಿ, ಭಗವಂತ ನೀನಿದ್ದಿ, ನಿನ್ನಿಂದ ನಡೆಯುತ್ತಿರುವುದು ಅಣು ಅಣುವು ಅಣು ರೇಣುಗಳು ನಿನ್ನಿಂದ ಅಂತ. ನಾನು ಮಾತಾಡ್ತೇನೆ, ನನ್ನಿಂದ ನಡೆಯುತ್ತೆ, ನನ್ನ ಬುದ್ಧಿ, ನನ್ನ ಆಲೋಚನೆ, ನನ್ನ ಕಿವಿ, ಯಾವುದು ನಮ್ಮದಿಲ್ಲ. ನಮ್ಮ ನಿಯಂತ್ರಣದಲ್ಲಿ ಯಾವುದೂ ಇಲ್ಲ, ಭಗವಂತನ ನಿಯಂತ್ರಣ. ಅದಕ್ಕೆ ಅನವರ್ತ ಪ್ರಾರ್ಥನೆ ಏನಕ್ಕೆ ಮಾಡ್ತೀವಿ ಗೊತ್ತಾ? ಅಯ್ಯ ನಡೆಸ್ಕೊಡು, ಒಳ್ಳೇದ್ರ ಕಡೆ ಹೆಜ್ಜೆ ಹಾಕ್ಸು, ಒಳ್ಳೆ ಮಾತಾಡ್ಸು, ಒಳ್ಳೆ ಚಿಂತನೆ ಕೊಡು. ಗಾಬರಿಗಳು ಪಡ್ತಾ, ಆತಂಕಗಳು ಪಡ್ತಾ, ನಾನೇನು ಅಂತ ಎದ್ದು ನಿಂತಿದ್ರೆ ಅವತ್ತು ಅರ್ಜುನ ನಾನು ನಿಂತ್ಕೋತೀನಿ ಅಂದ್ರೆ, ಇಲ್ಲ ದುರ್ಯೋಧನೆ ನಿಂತಿದ್ರೆ ಇಲ್ಲ, ಅವತ್ತು ಯಾರೂ ಇಲ್ಲ. ನೆನಪಿಟ್ಟುಕೊಳ್ಳಿ, ನಾರಾಯಣ ಅಂಥದ್ದೊಂದು ಕೆಲವೊಂದು ಸಮಯ ನಮಗೆ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಶಿರಬಾಗಿ ನಿಂತ್ಕೊಡ್ಬೇಕು. ಯಾವುದೋ ಒಂದು ಸಮಸ್ಯೆಯೋ ಇಲ್ಲ ದೊಡ್ಡ ಸನ್ಮಾನ, ನೀನ್ ಹಾಕಿದ್ದು ಭಗವಂತ, ನೀನ್ ಕೊಟ್ಟಿದ್ದು ಈ ಮಾಲೆ ನಿನ್ನದು. ಎಂತ ದುಡ್ಡು ಮಾಲೆ ಆದ್ರೂ ಎಷ್ಟೊತ್ತು ಹಾಕೋತೀರಿ, ಎಷ್ಟೊತ್ತು ಹಾಕೋತೀರಿ, ತೆಗಿಲೇಬೇಕಲ್ವಾ? ಅದು ಒಣಗಿ ಹೋಗುತ್ತೆ ಅಲ್ವಾ? ಈ ಶರೀರ ಕೂಡ ನೆನಪಿಟ್ಟುಕೊಳ್ಳಿ ಒಣಗಿ ಹೋಗುತ್ತದೆ. ಈ ಒಣಗೋದ ಶರೀರವನ್ನ ಯಾರೂ ಒಪ್ಕೊಳ್ಳಲ್ಲ ಮಕ್ಕಳೇ. ಈ ಬಿದ್ದು ಹೋದ ಮರವನ್ನ ಯಾರೂ ಒಪ್ಕೊಳ್ಳಲ್ಲ. ಎಷ್ಟು ದೊಡ್ಡ ಆಲದ ಮರವಾದ್ರೂ ಇದನ್ನ ಒಪ್ಕೊಳ್ಳಲ್ಲ, ತಗೊಳ್ಳಲ್ಲ, ಇಟ್ಕೊಳ್ಳಲ್ಲ. ನನ್ನ ಹೆಂಡತಿ ಸಮೇತ ಬೂದಿ ಮಾಡ್ಬೇಕಿದನ್ನ. ಎಲ್ಲ ಹುಳುಗಳು ಬಿದ್ದು ಅದನ್ನ ನೋಡೋಕ್ಕಾಗಲ್ಲ. ಇದನ್ನ ಒಬ್ರು ಒಪ್ಕೋತಾರೆ. ನೀವು ನಂಬ್ತೀರಾ? ಎತ್ತ ತಾಯಿ ಕೂಡ
ಅಯ್ಯೋ ನನ್ನ ಮಗ ಅಳುತ್ತೆ, ನಿಜವೇ. ತಂದೆ ಕೂಡ, ಧರ್ಮಪತ್ನಿ, ಮಗಳು ಕೂಡ, ಮಗ ಕೂಡ, ಎಲ್ರೂ ಮುಗೀತದ್ದು. ಅದನ್ನ ಬೂದಿ ಮಾಡ್ಬೇಕು, ಇಲ್ಲ ಮಣ್ಣು ಮಾಡ್ಬೇಕು, ಅಷ್ಟೇ ಅಷ್ಟೇ. ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಬಿದ್ದು ಹೋದ ಆಲದ ಮರವನ್ನ, ಎಷ್ಟು ದೊಡ್ಡ ಮರ ಗೊತ್ತಾ, ಒಣಗೋಯ್ತಲ್ವಾ, ಅದನ್ನ ಒಬ್ಬರು ಮಾತ್ರ ತಗೋತಾರೆ. ನನ್ನ ಸದಾಶಿವ, ನನ್ನ ಸಾಂಬಶಿವ, ಆದ ಮಾತ್ರನೇ ಬಾರೋ ನಾನಿದ್ದೀನಿ ಅಂತ ಒಪ್ಕೊಳ್ಳೋದು. ಅದಕ್ಕೆ ಸ್ಮಶಾನವಾಸಿ ಪುಣ್ಯಾತ್ಮ ನೋಡಿ, ಯಾರೂ ಬೇಡ ಇನ್ನಷ್ಟೇ. ಎಲ್ರೂ ಬಂದ್ರು, ಎಲ್ರೂ ಕಣ್ಣೀರ್ ಹಾಕಿದ್ರು, ಅಲ್ಲಿಟ್ರು, ಹೊರಟ್ರು, ತಾನಿರ್ತಾನೆ ನಮ್ಮ ಜೊತೆ ಮಕ್ಕಳೇ, ತಾನಿರ್ತಾನೆ ಆ ಪುಣ್ಯಾತ್ಮ, ನಮ್ಮ ಜೊತೆ ಇರ್ತಾನೆ ಆ ಧರ್ಮಾತ್ಮ, ನಮ್ಮ ಜೊತೆ ಮಾತನಾಡ್ತಾನೆ. ನಮ್ಮ ಪಾಪ ಪುಣ್ಯಗಳು, ಧರ್ಮಗಳು ಎಲ್ಲದಕ್ಕೂ ಭೂತವಾಗಿ ಅಲ್ಲಿ ಕುಳಿತು, ಹೇಗಿದ್ದೆ ಮಗು, ಹೆಂಗಿದ್ದಿ ಮಗು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಧರ್ಮಾತ್ಮ ಕುತ್ಕೋತಾನೆ ಮಕ್ಕಳು. ಎಸ್, ಇದು ವೈಶಿಷ್ಟ್ಯತೆ. ಅದರಿಂದ ತಲೆಬಾಗಿ ಕೆಲವೊಂದು ಸಮಯ ಅಧಿಕಾರ ಬಂದಿದ ತಕ್ಷಣ ಯಾವುದು ಶಾಶ್ವತ ಅಲ್ಲ. ಅಧಿಕಾರವು ಶಾಶ್ವತ, ಸೋಲು ಶಾಶ್ವತವಲ್ಲ. ಭಗವಂತನ ಮುಂಗಡೆ ತಲೆಬಾಗಿ, ಅಯ್ಯ ನೀನಿದ್ದಿ, ನಾನು ಅನ್ನುವುದನ್ನ ಸ್ವಲ್ಪ ಪಕ್ಕಕ್ಕಿಡಿ. ಇಂತಹ ಪಾಂಡವ ಗಾಂಡೀವಿ ಪಾಶುಪತಾಸ್ತ್ರವನ್ನು ಶಿವನನ್ನೇ ಮೆಚ್ಚಿಸಿ ಪಡೆದವ, ಆತ ಕೂಡ ತಲೆಬಾಗುತ್ತಾನೆ. ಭಗವಂತ ಭಗವಂತ ಕೃಷ್ಣನು ಗೊತ್ತಿಲ್ಲದ ನಾರಾಯಣಾಸ್ತ್ರದ ಮುಂದ್ಗಡೆ, ನಮ್ಮ ಮುಂದ್ಗಡೆ ಈ ತರದ ಕೆಲವೊಂದು ಸಮಸ್ಯೆಗಳು ಬಂದಾಗ ತಲೆಬಾಗಿ ಆತಂಕ ಪಡಬೇಡಿ. ಏನಾಗುತ್ತೆ, ಏನು ಮಹಾ ಹೋಗುತ್ತೆ? ಬದುಕಿದ್ರೆ ರಾಜ್ಯವನ್ನು ಆಳಬಹುದು, ಬದುಕಿದ್ರೆ ಸಾಯೋ ಮಾತು ಬೇಡ. ಪರವಾಗಿಲ್ಲ, ಊರ್ ಬಿಟ್ಟು ಹೋಗೋಣ, ಜನ ಬಿಟ್ಟು ಹೋಗೋಣ, ಬದುಕಿದ್ರೆ ರಾಜ್ಯವನ್ನಾಳುತ್ತೇವೆ. ನೋಡಿ, ಪಾಂಡವರು ಬದುಕೊಂಡು ಬಂದ್ರು, ಅದಕ್ಕೆ ರಾಜ್ಯ ಆಳಿದ್ರು 32-36 ವರ್ಷ. 13 ವರ್ಷಪ್ಪ. ನನ್ನ ರಾಮಚಂದ್ರ ಪ್ರಭು 14 ವರ್ಷವಪ್ಪ ಬಂದು ರಾಜಾರಾಮ ಆದ ಅಲ್ವಾ. ಬದುಕಿದ್ರೇನೆ ಎಲ್ಲ ನೆನಪಿಟ್ಟುಕೊಳ್ಳಿ, ಬದುಕಿದ್ದರೇನೆ ಇದನ್ನ ನೆನಪಲ್ಲಿಟ್ಕೊಳ್ಳಿ. ಅದರಿಂದ ತಲೆಬಾಗಿ. ಸಮಸ್ಯೆ ಬಂದಿದೆ, ಯಾವುದೋ ಒಂದು ಶಕ್ತಿ ನಿಮಗೆ ಬಂದ್ಬಿಟ್ಟಿದೆ, ಗರ್ವದಿಂದ ಹಿಂಗ್ ನಿಂತ್ಕೋಬೇಡಿ, ಇಲ್ಲ ಸೋತು ತುಂಬಾ ಕುಗ್ಗಿ ಹೋಗ್ಬೇಡಿ. ಅಯ್ಯ ನಿನ್ನದು, ಸೋಲು ನಿನ್ನದು, ಹಡಗು ನಿನ್ನದು, ಕಡಲು ನಿನ್ನದು, ಮುಳುಗದಿರಲಿ ಬದುಕು. ಎಂತ ಮಾತು ಗೊತ್ತಾ? ಕಡಲು ನಿನ್ನದು, ಹಡಗು ನಿನ್ನದು, ಮುಳುಗದಿರಲಿ ಬದುಕು. ಹೌದಲ್ವಾ? ಯಾಕೆ ನೀವು ಅಷ್ಟೊಂದು ಆತಂಕ? ನೋಡ್ತೇನಲ್ವಾ, ಇಷ್ಟಿಷ್ಟು ಜನಗಳ ಜೊತೆ ಮಾತಾಡ್ತಿರ್ತಾನೆ, ಹೃದಯ ಕಣ್ಣೀರಾಗುತ್ತೆ ಮಕ್ಕಳೇ. ಯಾಕೆ ಹಿಂಗಾಗಿರ್ಬಾರ್ದು? ಏನೋ ಒಂದಿಲ್ಲದ್ದು, ಯಾಕೆ? ಅವನಿಗೆ ಶರಣಾಗತಿಯಾಗಿ ತಲೆಬಾಗಿ ನಿಲ್ಲಿ, ಜಗತ್ತೇ ನಿಮ್ಮದಾಗುತ್ತದೆ. ಆ ಕ್ಷಣಕ್ಕೆ ಆಯ್ತಯ್ಯ ನಿನ್ನಿಂದ ಅಂತ. ನಿಮಗೆಲ್ಲರಿಗೂ ಗೆಲುವಾಗ್ಲಿ. ಮಾತೃದೇವೋ ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.